ಚಾಲಕರವರು ನಾಯಕರು ಅಂತಾನೆ ಗುರುತಿಸ್ಕೊಂಡಿದ್ದಾರೆ. ಎಲ್ಲಾ ಚಾಲಕರ ಸಮಸ್ಯೆಗೂ ಮುಂದೆ ಬರ್ತಾ ಇರ್ತಾರೆ ಅವರು. ಸೊ ಹಾಗಾಗಿ ಕಳೆದ ದಿನಗಳಲ್ಲೂ ಸಹ ಅವ್ರು ನಮಗೆ ಬೆಂಬಲಕ್ಕೆ ನಿಂತು ಸಾರಿಗೆ ಸಚಿವರಿಗೆ ಮತ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು, ಚಾಲಕರ ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತ. ಸೊ ಈಗ ಆ ಒಂದು ನಿಟ್ಟಲ್ಲಿ ಮೀಟಿಂಗ್ಗಳು ಸಭೆಗಳೆಲ್ಲ ನಡೆದು ಯಾವುದು ಪ್ರಯೋಜನಕಾರಿ ಆಗಿಲ್ಲ. ಈಗ 5 ನಿಮಿಷದ ಮುಂಚೆ ಅವ್ರ ಜೊತೆನೆ ಮಾತಾಡೋದು ಪ್ರಯೋಜನಕಾರಿ ಆಗ್ಲಿಲ್ಲ ಸರ್ ಅಂತ. ಸೊ ಚಾಲಕರು ಒಂದು ಏನು ಈ ನಿರ್ಧಾರ ತಗೊಂಡಿದೀವಿ, ಒಂದು ಅನಿರ್ದಿಷ್ಟಾವಧಿ ಮುಷ್ಕರ, ಒಂದೇ ಒಂದು ಗಾಡಿ ಓಡಾಡ್ದಂಗೆ ಬೆಂಗಳೂರಲ್ಲಿ ನಾವು ಸ್ಥಗಿತಗೊಳಿಸಿ ಸೇವೆನ ನಮಗ್ ನ್ಯಾಯ ದೊರಕಿಸ್ಕೊಡೋವರೆಗೂ ಸಂಸ್ಥೆಗಳು ಸರ್ಕಾರ ನಾವು ಹೋರಾಟನ ನಿಲ್ಸಲ್ಲ ಅಂದಿದ್ದಕ್ಕೆ ಚಾಲಕರ ಪರವಾಗಿ ಚಾಲಕರ ರಸ್ತೆಗಳ ಕುಟುಂಬಗಳು ಯಾವುದು ಬೀದಿಗೆ ಬೀಳಬಾರದು, ಚಾಲಕರು ಯಾರು ಸಾವು ಶರಣಾಗಬಾರದು. ದಯವಿಟ್ಟು ಎಲ್ಲಾರು ಧೈರ್ಯಗೆಡಬೇಡಿ, ನಿಮ್ ಜೊತೆ ನಾನಿದ್ದೀನಿ, ನಿಮ್ ಸಹಕಾರಕ್ಕೆ ನಾನಿದ್ದೀನಿ, ನಿಮ್ ಹೋರಾಟದಲ್ಲಿ ನಾನು ಬೆಂಬಲವಾಗಿದ್ದೀನಿ, ನಿಮ್ಮ ನ್ಯಾಯ ಸಿಗೋವರೆಗೂ ನಾನು ಸಹ ನಿಮ್ ಜೊತೆ ಇದ್ದೀನಿ ಅನ್ನೋ ಒಂದು ಭರವಸೆನ ನೀಡಿದ್ದಾರೆ. ಚಾಲಕರಿಗೆ ನಿಜವಾಗ್ಲೂ ಇವತ್ತು ಅವರು ಹಿರಿಯರು ಮತ್ತೆ ಒಂದು ನಾಯಕರಾಗೇನೆ ಇವತ್ತು ಸಹ ಅವರು ಪ್ರತಿಕ್ರಿಯೆನ ನೀಡಿದ್ದಾರೆ. ಈ ಕೂಡಲೇ ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ, ನಿಮ್ಮ ಹೋರಾಟನ ನೀವು ಮುಂದುವರಿಸಿ. ಸೊ ಆ ಒಂದು ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ಇವತ್ತು ಚಾಲಕರು ಮುಖ್ಯವಾದಂತ ಒಂದು ಅಂಗ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆದ್ರೂ ಅದು ಈ ರಾಜ್ಯದ ಸಮಸ್ಯೆ. ಸೊ ಈ ಸಮಸ್ಯೆನ ಅರಿತು ಈ ಸರ್ಕಾರ ಆಗ್ಲಿ, ಸಾರಿಗೆ ಇಲಾಖೆ ಅಧಿಕಾರಿಗಳಾಗ್ಲಿ, ಸಚಿವರಾಗ್ಲಿ ಬಗೆಹರಿಸ್ತಾ ಇಲ್ಲ ಅಂದ್ರೆ ಇದು ತುಂಬಾ ಒಂದು ನಾಚಿಕೆಗೇಡು ವಿಷಯ. ಸೊ ನಿಮ್ಮ ಹೋರಾಟನ ಮುಂದುವರಿಸಿ ಅಂತ ಈಗ ಹೇಳಿದರು. ನಿಮ್ಮ ಹೆಸರು? ತನ್ವೀರ್ ಪಾಷಾ.